ಹಾಯ್, ಎಲ್ಲರಿಗೂ ನಮಸ್ತೆ. ಇವತ್ತು ನಮ್ಮ ಅಮ್ಮನ ಮನೆಯಲ್ಲಿ ಚೌಡಿ ಮನೆ ಪೂಜೆ ನಡೀತಾ ಉಂಟು. ಆ ಕಾರಣಕ್ಕೆ ಎಲ್ಲರೂ ಸೇರಿದ್ವಿ. ಹಾಗೆ ಅದರದೊಂದು ಫುಟ್ಟು ವಿಡಿಯೋ ನಿಮಗೋಸ್ಕರ. ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಪೂಜೆ ಕೂತಿದ್ದಾರೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸರ್ವಮಂಗಲ ದಾತಾ ರೂಪಾರತಿ ಶ್ರೀ ಸೀತಾರಾಮಾಭ್ಯಾಂ ನಮಃ ಶ್ರೀ ಸತಿ ಪುರಂದರಾಭ್ಯಾಂ ನಮಃ ಶ್ರೀ ಅರುಂಧಕವಸಿಷ್ಠಾಭ್ಯಾಂ ನಮಃ ಚಿಕ್ಕಿ ಒಂದು ಹಾಯ್ ಮಾಡಿ ಚಿಕ್ಕಿ ಒಂದು ಹಾಯ್ ಮಾಡಿ ಆಚಾರ್ಯಭ್ಯೋ ನಮಃ ಇಷ್ಟದೇವತಾ. ನೋಡಿ, ನಮ್ಮ ತಮ್ಮ ತಂಗಿ ಅಲ್ವಾ, ಪೂಜೆಗೆ ಬಂದವರು ಲೂಡು ಆಡ್ತಾ ಕುಂತಿದ್ದಾರೆ ಇಲ್ಲಿ ಚೆನ್ನಾಗಿ. ದೀಪ ಒಂದು ಹಾಯ್ ಮಾಡಿ. ದೀಪ ಅನಿಶಾ ಹಾಯ್ ಮಾಡೋನು ಮಾಡ, ಬೇಗ ಬೇರೆ ಹೆಸರು ಕರಿತೀಗಿಲ್ಲ ಅಂದ್ರೆ ಬೇಗ ಹಾಯ್ ಮಾಡು. ಭಟ್ರು ನೋಡಿ ಎಲ್ಲರಿಗೂ ತೀರ್ಥ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ. ನೋಡಿ, ಪೂಜೆ ನಡೀತಾ ಇರುವಾಗ 2 ರತ್ನ ಪಕ್ಷಿ ಬಂದಿತ್ತು. ನಿಮಗೆ ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ವಿಡಿಯೋದಲ್ಲಿ. ನಾನು ಅದನ್ನು ವಿಡಿಯೋ ಮಾಡಿದ್ದೀನಿ. ಅಲ್ಲಿ ಗಿಡದ ಪೊದೆಯಲ್ಲಿ ಕೂತ್ಕೊಂಡು ಉಂಟದು. ತುಂಬಾ ಖುಷಿ ಆಯಿತು. ಅದು ನೋಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರಲ್ಲ, ಹಾಗಾಗಿ 2 ಜೋಡಿ ಬಂದಿತ್ತು. ಆ ಕಾರಣಕ್ಕೆ ವಿಡಿಯೋ ಮಾಡಿಕೊಂಡೆ. ಆದರೆ ಬಟ್ ವಿಡಿಯೋದಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅದು ಒಂದೇ ಕಡೆ ಕೂತ್ಕೊಂಡು ಬಿಟ್ಟಿದೆ. ಆ ಕಡೆ ಈ ಕಡೆ ಎಲ್ಲೂ ಹಾರ್ತಾನೆ ಇಲ್ಲ. ಆ ಕಾರಣಕ್ಕೆ ಅದನ್ನು ವಿಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತಾ ಉಂಟು. ಝೂಮ್ ಆಗಿದ್ದೀನಿ, ಆದರೂ ಕಾಣಿಸ್ತಾ ಇಲ್ಲ ವಿಡಿಯೋದಲ್ಲಿ. ಆದರೆ ಅದನ್ನು ನೋಡಿದ್ದು ತುಂಬ ಖುಷಿ ಆಯಿತು. ಪೂಜೆ ಟೈಮಲ್ಲಿ ಬಂತಲ್ಲ, ಹಾಗಾಗಿ. ಒಂದು ತವರು ಮನೇಲಿ ಎಲ್ಲರೂ ಸೇರ್ಕೊಂಡು ಈ ಥರ ಪೂಜೆ ಮಾಡೋದು ಅಥವಾ ಫಂಕ್ಷನ್ ಮಾಡೋದು ಎಷ್ಟು ಖುಷಿ ಆಗುತ್ತಲ್ಲ. ಹೆಣ್ಮಕ್ಳಿಗಂತೂ ಸ್ಪೆಷಲ್ಲಾಗಿ ತುಂಬ ಖುಷಿ ಆಗುತ್ತೆ. ನಾನು ಪೂಜೆಗೆ ಹೋಗ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಅಚಾನಕವಾಗಿ ಬಂದದ್ದು ನಾನು ಇಲ್ಲಿಗೆ. ತುಂಬ ಖುಷಿ ಆಯಿತು. ನಾನಂತೂ ಪೂಜೆಗೆ ಬರೋಕೆ ಆಗೋದಿಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಗೊತ್ತಿಲ್ಲ, ದೇವ್ರ ಪೂಜೆಗೆ ದೇವ್ರು ಕರೆಸ್ಕೊಳ್ಬೇಕಂತ ಆಸೆ ಇತ್ತೇನೋ. ಮೋಸ್ಟ್ಲಿ ಕರೆಸ್ಕೊಂತು ತಾಯಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಎಲ್ಲರೂ ಸೇರಿದ್ರಲ್ಲ, ನಾನು ಬಂದೆ. ನೋಡಿ, ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದಾರೆ. ಈಗ ದೇವರಿಗೆ ಅಭಿಷೇಕ ನಡೆಯುವಂಥ ಕಾರ್ಯಕ್ರಮ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಅಭಿಷೇಕ ನಡೀತದೆ. ಅಭಿಷೇಕ ಅಡಿ ಕೈ ತುಂಬ ಖುಷಿ ವಿಷಯ ಅಂತಂದರೆ, ನಾನು ಸೀರೆ ತಂದಿದ್ದು ದೇವ್ರಿಗೆ ಹಾಕ್ತಾ ಇದ್ದಾರೆ. ಆ ಕಾರಣಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ವರ್ಷದ್ದು ಕೂಡ ನಾನೇ ತೊಗೊಂಡು ಬಂದಿದ್ದೆ ಸೀರೆನ, ಅದನ್ನು ಕೂಡ ದೇವ್ರಿಗೆ ಹಾಕಿದರೆ. ಇದು 3ನೇ ವರ್ಷದ ಪೂಜೆ. 3ನೇ ವರ್ಷದಲ್ಲೂ ನಾನೇ ತಂದಿದ್ದೆ. 2ನೇ ವರ್ಷ ನಂಗೆ ಬರ್ಲಿಕ್ಕೆ ಆಗಿರಲಿಲ್ಲ. ಫಸ್ಟ್ ವರ್ಷ ನಾನೇ ತಂದು ಸೀರೆ ಉಡಿಸಿದ್ದು. ಎಷ್ಟು ಖುಷಿ ಆಯಿತು. 8ನೇ ವರ್ಷದಲ್ಲ. ಅತ್ತಿ ತಾತಕ್ಕಂತಂದಿತ್ತು ಫಸ್ಟಿಗೆ. ಬಸ್ನಗನ ತಂದದಂತಲ್ಲ, ಬಸ್ನಗನ ತಂದಾರ. ಎಷ್ಟು ಚಂದ ಪ್ರಸಾದ ಆಯಿತು ಅಂತ ಅಂದರೆ,
ತಾಯಿ ತಲೆಯಿಂದ ಬಲಗಡೆ ಎಷ್ಟು ಚಂದ ಪ್ರಸಾದ ನೋಡಿ. ನನ್ನ ವಿಡಿಯೋದಲ್ಲಿ ನಂಗೆ ಸಿಕ್ಕಿದ್ದು ನನ್ನ ಪುಣ್ಯನೇ ಅಂತ ಹೇಳ್ಬೋದು. ನಾನು ಅಂದ್ಕೊಂಡಿರಲಿಲ್ಲ ವಿಡಿಯೋ ಮಾಡುವಾಗ ಪ್ರಸಾದ ಆಗಿದ್ದು ಸಿಗತ್ತೆ ಹೇಳಿ. ಪುಟ್ಟದು ಪಟ್ಟ ಅಂತ ನನಗೂ ಗೊತ್ತೇ ಆಗಿಲ್ಲ, ಅದು ವಿಡಿಯೋ ನೋಡಿದ ಮೇಲೆ ನನಗೆ ಗೊತ್ತಾಗಿದ್ದು ಪ್ರಸಾದ ಆಗಿದ್ದು ನಂಗೆ ಸಿಕ್ಕಿದೆ ಅಂತ ಹೇಳಿ. ನೋಡಿ ನಮ್ಮ ತಾಯಿ ಎಷ್ಟು ಚಂದ ಕಾಣಿಸ್ತಾ ಇದ್ದಾಳಲ್ಲ. ಎಲ್ಲ ನಮ್ಮ ಕುಟುಂಬದವ್ರು ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ಇನ್ನೂ ಜನ ಬರಲಿಕ್ಕೆ ಉಂಟು, ಈಗ ಸ್ವಲ್ಪ ಜನ ಬಂದಿದ್ದಾರೆ ಅಷ್ಟೇ. ಬಾಯ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.